Welcome to Dehamrita YouTube channel. Please subscribe, like and share. ಹಲೋ ಫ್ರೆಂಡ್ಸ್, ಇವತ್ತು ಹೂಕೋಸಿನ ಸಾಂಬಾರ್, ಗಟ್ಟಿ ಸಾಂಬಾರ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಕಾಲಿಫ್ಲವರ್ ಈ ಹೂಕೋಸನ್ನ ನಾವೇನು ಮಾಡ್ತಾ ಇದ್ದೀವಿ, ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿಬಿಟ್ಟು ಹೂಕೋಸನ್ನ ಕ್ಲೀನಾಗಿ ಸ್ವಚ್ಛ ಮಾಡ್ಕೊಂಡ್ಬಿಟ್ಟು ಅದನ್ನು ನೀರಿಗೆ ಹಾಕ್ತಾಯಿದ್ದೀವಿ. ಇದು ಏನು ಮಾಡಬೇಕಪ್ಪ ಅಂದರೆ ತಂದ ದಿವಸನೇ ಮಾಡ್ಕೋಬೇಕು ಫ್ರೆಂಡ್ಸ್. ಒಂದಿನ ದಿನ 2 ದಿನ ಇಟ್ಟರೆ ಕೂಡ ಏನಾಗುತ್ತೆ, ಹುಳು ಆಗಿಬಿಡುತ್ತೆ. ಇದು ನೀಟಾಗಿ ಕಡು ಬಿಟ್ಟು ಹುಳುಗಳನ್ನೆಲ್ಲ ತೆಗೆದು ನೀಟಾಗಿ ವಾಶ್ ಮಾಡಿಬಿಟ್ಟು, ಇದರಲ್ಲಿ ಯಾವುದೇ ರೀತಿ ಹುಳು ಇರಲಿಲ್ಲ. ತಂದ ತಕ್ಷಣವೇ ನಾನು ಸಾಂಬಾರು ಮಾಡ್ತಾಯಿದ್ದೀನಿ. ಈ ರೀತಿ ತೊಳೆದಿಡಬೇಕು ಫ್ರೆಂಡ್ಸ್. ಹುಳುಗಳಿದ್ದರೆ ಸತ್ತು ಈಚೆ ಬಂದುಬಿಡುತ್ತೆ ಅರಿಶಿನ ಪುಡಿ ಉಪ್ಪಿನಲ್ಲಿ. ನೆಕ್ಸ್ಟ್ ಬಂದುಬಿಟ್ಟು ಧನಿಯಾ ಕಾಳು ಹಾಗೂ ಟೊಮೊಟೊ ಮತ್ತು ಹಸಿಮೆಣಸಿನಕಾಯಿ 4, ತುಂಬ ಖಾರ ಇತ್ತು, ಆ ಕಾರಣಕ್ಕೋಸ್ಕರ 4 ಮಾತ್ರ ಹಾಕಿದ್ದೀನಿ. ಅದನ್ನು ಹುರಿದು ತೊಗೊಬೇಕು. ನಂತರ ಬಂದುಬಿಟ್ಟು ಬೆಳ್ಳುಳ್ಳಿ, ಈರುಳ್ಳಿ ಹಾಗೂ ಕೊತ್ತಂಬರಿ, 2 ಲವಂಗ, 1 ಏಲಕ್ಕಿ. ನೋಡಿ, 2 ಲವಂಗ, 1 ಏಲಕ್ಕಿ, ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಆಮೇಲಾದ್ರೂ ಹಾಕ್ಕೋಬೋದು, ನೀವು ಮಸಾಲೆಗಾದರೂ ಹಾಕ್ಕೋಬೋದು. ಇದಿಷ್ಟನ್ನು ನಾನು ಏನು ಮಾಡ್ತೀನಿ, ಇವಾಗ ರುಬ್ಬಿ ತಗೊಳ್ತೀನಿ. ಒಂದು ಅರ್ಧ ಇಂಚಿನಷ್ಟು ಶುಂಠಿ ಇದ್ದರೆ ಮತ್ತು ಕೊತ್ತಂಬರಿ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ. ನಂತರ ಬಂದುಬಿಟ್ಟು ಕೊತ್ತಂಬರಿ ತೋರಿಸಿದ್ರಲ್ಲ, ಶುಂಠಿ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ. ನಾನು ಸಾಂಬಾರು ಪುಡಿಯಲ್ಲಿ ಏನು ಮಾಡಿದ್ದೀನಪ್ಪ ಅಂದರೆ ಧನಿಯಾ ಹಾಗೂ ಚಕ್ಕೆ, ಲವಂಗ ಹಾಕಿ ಪುಡಿ ಮಾಡಿ ಇಟ್ಕೊಂಡಿರೋ ಸಾಂಬಾರು ಪುಡಿನ ಯೂಸ್ ಮಾಡ್ತೀನಿ. ನಿಮಗೆ ಸಾಂಬಾರು ಪುಡಿ ಅವೈಲೇಬಲ್ ಇರಲಿಲ್ಲ ಅಂದರೆ ನೀವು ಮೇಲಿಂದ ಅದನ್ನು ಚಕ್ಕೆ ಮತ್ತು ಲವಂಗನ ಹಾಕ್ಕೋಬೋದು ಫ್ರೆಂಡ್ಸ್. 1 ಇಂಚು ಶುಂಠಿ ಹಾಕಿಬಿಟ್ಟು ಇದನ್ನು ಏನು ಮಾಡಬೇಕು, ಎಲ್ಲದನ್ನು ನೀಟಾಗಿ ರುಬ್ಬಿ ತಗೊಂಡ್ಬಿಟ್ಟು ನೋಡಿ, ಇವಾಗ ನಾನು ಕೊತ್ತಂಬರಿ ಹಾಕ್ತಾಯಿದ್ದೀನಿ, ಚಿಕ್ಕದಾಗಿ ಹೆಚ್ಚಿಟ್ಟ ಕೊತ್ತಂಬರಿ ಸೊಪ್ಪು. ಇವೆಲ್ಲವನ್ನು ಸೇರಿಸ್ಬಿಟ್ಟು ಏನು ಮಾಡಬೇಕು, ರುಬ್ಬಿ ಮಸಾಲೆ ಮಾಡ್ಕೋಬೇಕು. ಅಲ್ಲಿವರೆಗೂ ನಾವು ನೆನೆ ಇಟ್ಟಂತಹ ಹೂಕೋಸಿನಲ್ಲಿ ಯಾವುದೇ ರೀತಿ ಕೀಟಗಳಿದ್ದರೂ ಕೂಡ ಅದು ಸತ್ತು ಮೇಲೆ ಬಂದಿರುತ್ತೆ. ಅದನ್ನು ಸೋಸಿ ನೀರನ್ನು ತೆಗೆದುಬಿಟ್ಟು ಏನು ಮಾಡಬೇಕು, ಇನ್ನೊಂದು ಸರಿ ಒಳ್ಳೆ ನೀರಲ್ಲಿ ವಾಶ್ ಮಾಡಿಬಿಟ್ಟು ಅದನ್ನು ಸಾಂಬಾರಿಗೆ ಹಾಕ್ಕೋಬೋದು ಫ್ರೆಂಡ್ಸ್. ಇದನ್ನೆಲ್ಲ ನೀಟಾಗಿ ನೋಡಿ, ಎಲ್ಲದನ್ನು ಮಿಕ್ಸಿಗೆ ಜಾರಿಗೆ ಹಾಕ್ತಾಯಿದ್ದೀನಿ. ನಾನು ಏನೇನೆಲ್ಲ ಹಾಕಿದ್ದೀನಿ ಅಂತ ಹೇಳಿ ಹಿಂದೆ ಹೇಳಿದ್ದೀನಿ ಅನಿಸುತ್ತೆ. ರುಬ್ಕೊಂಬಂದ ತಕ್ಷಣ ಏನು ಮಾಡ್ತಾಯಿದ್ದೀನಿ, ಇವಾಗ ಪ್ಯಾನಲ್ಲಿ ನಾವು ಏನು ಟೊಮೊಟೊ ಹಣ್ಣು ಅದನ್ನು ಹುರಿದು ತಗೊಂಡಿದ್ವೋ ಅದೇ ಪ್ಯಾನಿಗೆ ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಹಾಕಿ, ನಂತರ ಈರುಳ್ಳಿ ಹಾಕಿ, ಒಂದು ಮಧ್ಯಮ ಗಾತ್ರದ ಟೊಮೊಟೊ, ಮಧ್ಯಮ ಗಾತ್ರದ ಈರುಳ್ಳಿ ಒಂದೊಂದು ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ, ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಬೇಕು. ಆ ಈರುಳ್ಳಿ ಟೊಮೊಟೊಗೆಲ್ಲ ಉಪ್ಪು ಹತ್ತಬೇಕಲ್ವಾ ನೀಟಾಗಿ, ಆ ಕಾರಣಕ್ಕೆ. ನಂತರ ಬಂದುಬಿಟ್ಟು 1 ಒಣಮೆಣಸಿನ್ಕಾಯಿ, ಇದು ಸಾಸಿವೆ ಹಾಕಿದ ತಕ್ಷಣವೇ ಒಣಮೆಣಸಿನ್ಕಾಯಿ ಹಾಕಬೇಕಾಗಿತ್ತು ಫ್ರೆಂಡ್ಸ್, ನಾನು ಮರ್ತು ಹೋದೆ, ಆ ಕಾರಣಕ್ಕೆ ನಂತರ ಹಾಕ್ತಾಯಿದ್ದೀನಿ. ನೀವೇನು ಮಾಡ್ತೀರಾ, ಪ್ಯಾನಿಗೆ ಸಾಸಿವೆ ಹಾಕಿದ ತಕ್ಷಣ ಒಣಮೆಣಸಿನ್ಕಾಯಿ ಹಾಕಾದಮೇಲೆ ಈರುಳ್ಳಿನ ಹಾಕಿ, ಇದಾದ ನಂತರ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನನಗೆ ಹುಷಾರಿರದೇ ಇರೋ ಕಾರಣ ಇಷ್ಟು ದಿನ ನನಗೆ ವಿಡಿಯೋ ಮಾಡಿ ಹಾಕಲಿಕ್ಕೆ ಆಗಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಆ ನಂತರ ನೋಡಿ, ನೆನೆಸಿಟ್ಟ ಕಡಲೆಬೇಳೆನ ಏನು ಮಾಡ್ತಾಯಿದ್ದೀನಿ, ನಾನು ಅರ್ಧ ಗಂಟೆ ಮುಂಚೆನೇ ಕಡಲೆಬೇಳೆನ ನೆನೆಸಿಟ್ಟಿದ್ದೆ. ಈ ನೆನೆಸಿಟ್ಟ ಕಡಲೆಬೇಳೆನ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇದೇನು ಮಾಡಬೇಕಪ್ಪ ಅಂದರೆ, ಈ ಈರುಳ್ಳಿ, ಮೆಣಸಿನ್ಕಾಯಿ ಹಾಗೂ ಟೊಮೊಟೊಗೆ ಖಾರ ಉಪ್ಪು ಎಲ್ಲ ಹತ್ತಬೇಕಲ್ವ, ಆ ಕಾರಣಕ್ಕೆ ಸ್ವಲ್ಪ ಹೊತ್ತು ಇದನ್ನು ಬೇಯಿಸ್ಕೊಳ್ಳಿ. ನಂತರ ಬಂದುಬಿಟ್ಟು ಏನು ಮಾಡಬೇಕಪ್ಪ ಅಂದರೆ, ಇದಕ್ಕೆ ಸ್ವಲ್ಪ ಅರ್ಧ ಟೇಬಲ್ ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ಳಿ, ಅದಕ್ಕೆಲ್ಲ ಖಾರ ಹತ್ತುತ್ತೆ. ನಂತರ ಬಂದುಬಿಟ್ಟು ನಾವು ತೊಳೆದಿಟ್ಟಂತಹ ಕ್ಯಾಬೇಜ್, ನೋಡಿ ಮೆಂತ್ಯ ಸೊಪ್ಪನ್ನು ಹಾಕಿದ್ದೀನಿ ಸ್ವಲ್ಪ ನಾನು, ಕ್ಯಾಬೇಜ್ ಎಲ್ಲ ಹೂಕೋಸು, ಪದೇ ಕ್ಯಾಬೇಜೇ ಬರುತ್ತೆ ಬಾಯಿಗೆ. ಹೂಕೋಸನ್ನು ಮತ್ತು ಮೆಂತ್ಯ ಸೊಪ್ಪನ್ನು ನೀಟಾಗಿ ಏನು ಮಾಡಬೇಕು, ಮಿಕ್ಸ್ ಆಗಲಿ ಫ್ರೆಂಡ್ಸ್. ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಸಂಧಿವಾತ ಇರೋರು, ಕಿಡ್ನಿ ಸ್ಟೋನ್ ಇರುವಂತಹವರು ಮತ್ತು ಹೃದಯ ಸಂಬಂಧಿ ಕಾಯಿಲೆ ಇರುವಂಥವರು ಈ ಕ್ಯಾಬೇಜನ್ನು ಸೇವನೆ ಮಾಡ್ಬೋದು ಅಂತ ಹೇಳಿದ್ದೆ ಫ್ರೆಂಡ್ಸ್. ನೋಡಿ, ಇವಾಗ ಸಾಂಬಾರು ಪುಡಿನ ಹಾಕ್ತಾಯಿದ್ದೀನಿ. ಆ ವಿಡಿಯೋ ಲಿಂಕ್ ಬೇಕಿದ್ರೆ ನಿಮಗೆ ನಾನು ಹಾಕ್ತೀನಿ ಫ್ರೆಂಡ್ಸ್. ಆ ವಿಡಿಯೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ವಿಡಿಯೋ ಕೆಳಗಡೆ ಹಾಕಿರ್ತೀನಿ, ಅದನ್ನು ನೋಡಿ, ವಿಡಿಯೋನ ನೋಡಿಬಿಟ್ಟು ಇದು ಕ್ಯಾಬೇಜನ್ನ ಮಾಡಿಕೊಂಡು ಸೇವನೆ ಮಾಡಿ. ಯಾರಿಗೆಲ್ಲ ಏನೇನು ಸಮಸ್ಯೆ ಇದೆ ಅವರು ಅದನ್ನು ತಿನ್ನಲಿಕ್ಕೆ ಹೋಗಬೇಡಿ.
ಯಾರಿಗೇನು ಸಮಸ್ಯೆ ಇಲ್ಲ, ನಾವು ಆರಾಮಾಗಿ ಸೇವನೆ ಮಾಡ್ತೀನಿ ಅನ್ನೋರು ನೀವು ಆರಾಮಾಗಿ ಇದನ್ನು ಸೇವನೆ ಮಾಡ್ಬೋದು. ನಂತರ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ ಒಂದೆರಡು ಕುದಿ ಕುದ್ದ ತಕ್ಷಣ ಇದನ್ನು ಗ್ಯಾಸ್ ಸ್ಟವ್ನ ಆಫ್ ಮಾಡಿ ನಾನಿವಾಗ ನೋಡಿ ಬೌಲ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ ಅದು ಚೆನ್ನಾಗಿ ಫ್ರೈ ಆಗಿರುತ್ತೆ, ಹೆಚ್ಚಿಗೆ ಹೊತ್ತು ಕುದಿಯೋ ಅವಶ್ಯಕತೆ ಇರಲ್ಲ. ಒಂದು 2 ನಿಮಿಷ ಕುದಿಸಿದ್ರೆ ಸಾಕು ಅನಿಸುತ್ತೆ. ಇದು ನೋಡಿ ಈ ರೀತಿ ಕ್ಯಾಬೇಜ್ನ ಪಲ್ಯ ರೆಡಿ ಆಯಿತು. ಈ ಕ್ಯಾಬೇಜ್ ಇದೇನೇ ಪಲ್ಯ ಮಾಡಿದರೂ ಇದು ಉಳ್ಳಾಗಡ್ಡಿ ಗಣಿ ಇದ್ದರೆ ನಮ್ಮ ಮನೆಯಲ್ಲಿ ಮೇಲೆ ಹೆಚ್ಚಾಕೊಂಡು ತಿಂತೀವಿ ಫ್ರೆಂಡ್ಸ್. ಆ ಕಾರಣಕ್ಕೆ ಇಟ್ಟಿದ್ದೀನಿ. ಇದ್ರ ಮೇಲೆ ಉಳ್ಳಾಗಡ್ಡಿ ಗಣಿನ ಹೆಚ್ಚಾಕೊಂಡು ನಾವು ಇವಾಗ ರೊಟ್ಟಿ ಜೊತೆಗೆ ಸೇವನೆ ಮಾಡ್ತಾಯಿದ್ದೀನಿ. ಇದರಲ್ಲಿ ತುಂಬ ರಸ ಇರೋದ್ರಿಂದ, ತುಂಬ ಗ್ರೇವಿ ಇರೋದ್ರಿಂದ ಅನ್ನಕ್ಕೂ ಕೂಡ ನಾವಿನ್ನು ಸೇವನೆ ಮಾಡ್ಬೋದು.